ಬಿಳಿ ಕುದುರೆಯ ಮೇಲೆ ಸವಾರಿ, ಕೈಯಲ್ಲಿ ಖಡ್ಗ, ಅಧರ್ಮದ ವಿರುದ್ಧ ಯುದ್ಧ. ಇದು ಕೇವಲ ಒಂದು ಪೌರಾಣಿಕ ಕಥೆಯೇ ಅಥವಾ ಹಿಂದೂ ಧರ್ಮದ ಯುಗ ಚಕ್ರದ ಪ್ರಮುಖ ಭವಿಷ್ಯವಾಣಿಯೇ? ಕಲ್ಕಿ ಅವತಾರದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಆತನ ಕುದುರೆಯ ದೇವದತ್ತ ರಹಸ್ಯದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಈಗಿನ ಟಾಪಿಕ್. ಹಿಂದೂ ಪುರಾಣ ಪರಂಪರೆಯಲ್ಲಿ ಕಲ್ಕಿಯನ್ನ ಶ್ರೀ ಮಹಾವಿಷ್ಣುವಿನ ದಶಮ ಅವತಾರ ಎಂದು ಪರಿಗಣಿಸಲಾಗುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಸೇರಿದಂತೆ ವಿವಿಧ ಅವತಾರಗಳ ನಂತರ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಸಂಭವಿಸುತ್ತದೆ ಎಂಬ ನಂಬಿಕೆಯಿದೆ. ಕಲ್ಕಿ ಎಂದಾಗ ಎಲ್ಲರ ಕಣ್ಣ ಮುಂದೆ ಬರೋದು ಬಿಳಿ ಕುದುರೆ ಮತ್ತು ಖಡ್ಗ. ಶ್ರೀಮದ್ಭಾಗವತದ ವರ್ಣನೆಯಲ್ಲಿ ಕಲ್ಕಿ ದೇವದತ್ತ ಎಂಬ ಕುದುರೆಯ ಮೇಲೆ ಸವಾರಿ ಮಾಡ್ತಾನೆ ಎಂದು ಹೇಳಲಾಗಿದೆ. ಕೈಯಲ್ಲಿ ಖಡ್ಗ ಹಿಡಿದು ಅಧರ್ಮಿಗಳ ವಿರುದ್ಧ ಹೋರಾಡುವ ರೂಪದಲ್ಲಿ ಕಲ್ಕಿಯನ್ನ ಉಲ್ಲೇಖಿಸಲಾಗಿದೆ. ಇದಕ್ಕಾಗಿಯೇ ಕಲ್ಕಿಯ ಚಿತ್ರಣ ಹಿಂದೂ ಧಾರ್ಮಿಕ ಕಲೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಸಂಕೇತವಾಗಿ ಬೆಳೆದಿದೆ. ಇನ್ನು ಬಿಳಿ ಕುದುರೆ ಶಕ್ತಿ ಮತ್ತು ವೇಗದ ಸಂಕೇತ, ಖಡ್ಗ ಅಧರ್ಮದ ವಿರುದ್ಧದ ಹೋರಾಟದ ಸಂಕೇತ. ಕಲ್ಕಿಯ ದೇವದತ್ತ ಕುದುರೆಯ ಬಗ್ಗೆ ಇದು ಹರಿದಾಡ್ತಿರುವ ಕೇವಲ ಗಾಳಿ ಸುದ್ದಿಯಲ್ಲ, ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಅತಿ ದೊಡ್ಡ ಮಾಹಿತಿ. ದೇವದತ್ತ ಏರಿ ಕೈಯಲ್ಲಿ ಚೂಪಾದ ಕತ್ತಿ ಹಿಡಿದು ಅಧರ್ಮದ ವಿರುದ್ಧ ಹೋರಾಡಲು ಬರ್ತಿದ್ದಾನೆ ಮಹಾಪುರುಷ.